ವೆಲ್ಕಮ್ ಬ್ಯಾಕ್. ಸರ್, ಈಗ ಲಕ್ಕುಂಡಿ ಅಷ್ಟೇ ಅಲ್ಲ, ಈ ನಡುವೆ ನಾಗಾವಿ ಕೂಡ ಹೆಸರಾತು. ನಾಗಾವಿ ಒಳಗೆ ಯಾವುದೋ ಒಂದು ಗುಪ್ತ ಬಾವಿ ಅದ, ಅಲ್ಲೇ ಅಂದ್ರೆ ಏನು ನೀರ್ ಒಳಗೇನೆ ದೀಪ ಉರಿತದ ಅನ್ನುವಂಥದ್ದು. ಮತ್ತ ಆ ಬಾವಿ ಮುಸುಕಿನ ಬಾವಿಗೆ ಕನೆಕ್ಷನ್ ಅದ. ಜೊತೆಗೆ ಅಲ್ಲಿಂದ ಚಿನ್ನ ಹರಿದು ಬರ್ತಿತ್ತು. ಹಿರಿಯರು ಗ್ರಾಮಸ್ಥರು ಕೆಲವೊಂದು ಮಾಧ್ಯಮಗಳೆಲ್ಲ ಹೇಳಿಕೆ ಕೊಟ್ರು. ಏನ್ ಸರ್ ಅದು ಆಕ್ಚುಲಿ? ನಾಗಾವಿ ಒಳಗೂ ಹಂಗಾರೆ ಚಿನ್ನದನ ನಿಕ್ಷೇಪದನ ಅಂತ ಈಗ ಸರ್ ಹೇಳಿದ್ರಲ್ಲ, ಗದಗ ಅಲ್ಲ, ಅದು ಬಂಗಾರದ ಗದ್ದಿಗೆ. ಅದು ಬಂಗಾರದ ಗದ್ದಿಗೆ. ನೀವು ಗದಗ ಜಿಲ್ಲೆ ಪೂರ್ತಿ 7 ತಾಲೂಕು ಅಗದು ಬಿಡ್ರಿ, ಎಷ್ಟು ಬೇಕಾದ್ರೆ ಸಿಗತ್ತೆ. ಅಲ್ಲಿ ಇಲ್ಲಿ ಉತ್ಕನ ಬದಲಿ ನಾನೇನು ಹೇಳೋದು, ಉತ್ಕನ ಬದಲಿ ಇವತ್ತು ಸಾಕಷ್ಟು ಟೆಕ್ನಾಲಜಿ ಇದು ಆಗುತ್ತೆ. ನೀವು ಸ್ಯಾಟಲೈಟ್ ಇಮೇಜ್ ಸಿಕ್ಕರೆ ಡಿಟೆಕ್ಟರ್ ಇದೆ, ಮೆಟಲ್ ಡಿಟೆಕ್ಟರ್ ಬರ್ತದೆ. ಈಗ ಮುಖ್ಯವಾಗಿ ಹೇಳ್ಬಿಡ್ತೇನೆ, ನೀವು ಕೇಳೋ ಪ್ರಶ್ನೆಗೆ ನಾಗಾವಿ ಭಾಳ ಅಲ್ಲಿ ಯಾಕೆ ಅಂದರೆ ಹಳದಿ ಕಲ್ಲು, ಬಿಳಿ ಕಲ್ಲು, ಹಳದಿ ಮಣ್ಣು, ಚಿನ್ನದ ಕಲರ್ ಇರ್ತಾವೆ. ಅದು ಈಗ ಕೂಡ ಅದು ಬೇರೆ ಬೇರೆ ಮಣ್ಣು ಸಪ್ಲೈ ಆಗತ್ತೆ, ಬೇರೆ ಕಡೆ ಹೋಗುತ್ತೆ. ನಾಗಾವಿ ಕಪ್ಪತ್ ಗುಡ್ಡಕ್ಕೆ ಲಿಂಕ್ ಅವೆಲ್ಲ. ಒಟ್ಟು ಮುಂಡ್ರಿಗಿ, ಗದಗು ಮತ್ತು ಸಿರಹಟ್ಟಿ 3 ತಾಲೂಕಿಗೆ ಸಂಬಂಧಪಟ್ಟಂಥದ್ದು. ಅದು ಕಪ್ಪತ್ ಗುಡ್ಡ 33,000 ಹೆಕ್ಟರ್ ಪ್ರದೇಶ. ಅದು ಉತ್ತರದಿಂದ ದಕ್ಷಿಣದವರೆಗೆ 65 ಕಿಲೋಮೀಟರ್ ಅದು ವ್ಯಾಪ್ತಿ. ಹೌದಾ? ಸೊ ಈ ವ್ಯಾಪ್ತಿ ಒಳಗೆ ಬರುವಂಥ ಬಾವಿಗಳು, ಸುರಂಗ ಮಾರ್ಗಗಳು, ಗ್ರಾಮಗಳು ಎಲ್ಲನೂ 1905ರಲ್ಲಿ ಇದೇ ಕಾರಣಕ್ಕೆ ಎಲ್ಲ ಗ್ರಾಮಗಳನ್ನು ಅಗದ್ರು. ಆ ಎಲ್ಲ ಗ್ರಾಮಗಳು ಅಗದಿದ್ದವ ಏನಿದ್ದಾವಲ್ಲ, ಅಗದಿದ್ದು ಬಗದಿದ್ದು ಏನಿದೆಯಲ್ಲ, ಅವೇ ಗುಹೆಗಳು. ಸೊ ಅಲ್ಲಿನೂ ಕೂಡ ನಾಗಾವಿ, ಅದರಲ್ಲಿ ನಾಗಾವಿ ಒಂದು. ಮುಖ್ಯವಾಗಿ ಅಂದರೆ ನಿಮಗೆ ಕಬ್ಲಾಯತ್ ಕಟ್ಟಿ ಮತ್ತು ಮುಖ್ಯ ಕಣಿವೆ ಹೊಸರು, ಇಲ್ಲಿ ಚಿನ್ನ ಸಿಕ್ತಿತ್ತು. ಕಣಿವೆ ಹೊಸರು, ಕಣಿವೆ ಹೊಸರಲ್ಲಿ ಗುಹೆಗಳಿದಾವು, ಸುರಂಗ ಮಾರ್ಗಗಳಿದಾವು. ಅಲ್ಲಿ ಮತ್ತು ಅಲ್ಲಿ ಹೋದವರೆಲ್ಲ ವಾಪಸ್ ಬಂದಿಲ್ಲ. ಇದೊಂದು ಪ್ರತೀತಿ. ಸೊ ಹಂಗೆ ಆಮೇಲೆ ನಿಧಿ ಸಿಕ್ಕರೆ ಅದನ್ನ ಇಟ್ಕೋಬಾರ್ದು, ಅದು ಇದಿ ನಿಮ್ಗೆ ಮುಗಿಸೇ ಬಿಡ್ತೈತಿ ಅಂತ. ಎಕ್ಸಾಕ್ಟ್ಲಿ. ಈ ಅದ್ರ ಲಕ್ಕುಂಡಿ ಒಳಗೆ ನಿಧಿ ಸಿಕ್ತು ಅಂತ ಆಯ್ತು, ಅವಾಗ್ಲೂ ಈ ಪ್ರಶ್ನೆ ಬಂತು. ಆ ಮನಿ ಹೆಣ್ಮಗಳ ಸ್ಟೇಟ್ಮೆಂಟ್ ಕೊಟ್ಲು, ಯಪ್ಪ ನಮಗ್ ಚೊಲೋ ಆಗಂಗಿಲ್ಲ, ಈ ನಿಧಿ ಇಟ್ಕೊಂಡ್ರೆ ನಾವ್ ಇಟ್ಕೊಳಂಗಿಲ್ಲ, ಸರ್ಕಾರಕ್ಕೆ ಕೊಟ್ಟು ಬಿಟ್ವಿ ಅಂತ. ಆದ್ರೆ ಇನ್ನೊಂದ್ ಸ್ಟೇಟ್ಮೆಂಟ್ ಆ ಹೆಣ್ಮಗಳು ಕೊಟ್ಲು, ಏನು ಅಂದ್ರೆ ಬಹಳಷ್ಟು ಮಂದಿ ಇಟ್ಕೊಂಡಾರ, ಅವ್ರಿಗೆ ಚಲೋ ಆಗ್ಲಾರ್ದು ನಾವು ನೋಡಿವಿ ಅನ್ನುವಂಥದ್ದು. ನೀವ್ ಹೇಳಿದ್ರಲ್ಲ ಈಗ ನಿಧಿ ಅಂದ್ರೆ ಇದೀ ಇದ್ದಂಗ ಅಂತ ಹೇಳಿ. ಅದು ಆಕ್ಚುಲಿ ಅದು ನಿಮ್ಗೊಂದು ಏನ್ ಹೇಳ್ತೀನಿ, ಅದ್ರೊಳಗೆ ನಿಧಿ ಒಳಗೆ ಏನೇನಿದೆ ಹೇಳ್ರಿ. ನಿಮ್ಗೆ ಗುಪ್ತ ನಿಧಿ ಅದ, ರಾಜನಿಧಿ ಅದ, ಶವನಿಧಿ ಅದ. ಈಗ ಕೆಲವರು ತೀರ್ಕೊಂಡಾಗ ಅವ್ರ ಆಸೆ ತಕ್ಕಂಗೆ ಬಂಗಾರ ಇಟ್ಟು ಪೆಟ್ಟಿಗೆ ಒಳಗೆ ಹಾಕಿ ಮುಚ್ಚಿಡ್ತಿದ್ರು. ಅದನ್ನು ಅಗುದು ತೆಗೆದು ಚಿನ್ನ ನಿಧಿ ಒಳಗೆ ಬಹಳಷ್ಟು ಇದಾವೆ. ನನ್ನ ಸ್ವಂತ ನಿಧಿ, ನಾನು ಈಗ ಮೊದಲು ನಮ್ಮ ಮನೆಯೊಳಗೆ ಏನು ಮಾಡ್ತೀವಿ, ಟ್ರೆಜರಿಗಳು ಏನಿರ್ತಿದ್ರಲ್ಲ, ನನ್ನ ತಾಯಿ ಅಥವಾ ವಯಸ್ಸಾದವರು ಅವಾಗ ಬಂಗಾರ ಮತ್ತೊಂದು ಮಗದೊಂದು ಎಲ್ಲ ಮುಚ್ಚಿಟ್ಟು ಹೋಗ್ತಿದ್ರು, ದುಡ್ಡನ್ನು ಮುಚ್ಚಿಟ್ಟಿರ್ತಿದ್ರು. ಆ ಅಡಕಲ್ ಗುಡಿನೋ, ಉಪ್ಪಿನ ಕಡೆಗೆಲ್ಲೋ ಎಲ್ಲೆಲ್ಲೋ, ಆಮೇಲೆ ಗೋಡಿ ಒಳಗೆ ಎಲ್ಲ ಹೋಲ್ ಮಾಡಿ ಅದ್ರೊಳಗೆ ಇಟ್ಟು ಅದನ್ನ ಮುಚ್ಚಿಡೋರು. ಹಂಗಿದು ಯಾಕೆ ಗೊತ್ತಾ, ಈ ರಾಜರ ಕಾಲದಲ್ಲಿ ಯುದ್ಧ ಇವ್ರನ್ನೂ ಸಾಕ್ತಿದ್ರು ಅವರು, ದರೋಡೆಕೋರನ್ನ, ಈ ಮುಸ್ಕುದಾರಿಗಳು ಅಂತಾರೆ ಅವ್ರಿಗೆ. ಈ ಪಿಕ್ಚರ್ನೆಲ್ಲ ನೋಡ್ತಾರಲ್ಲ, ಕುದುರೆ ಮೇಲೆ ಬಂದು ಕಪ್ಪ ಬಟ್ಟೆ ತೆಗೋದು, ಹಿಂಗೆ ಅವರು ದಾಳಿ ಮಾಡೋರು. ವೀಕ್ ರಾಜ ಇದ್ದ ಅಂದ್ರೆ ಆ ಪ್ರದೇಶಗಳ ಮೇಲೆ ದಾಳಿ ಮಾಡ್ತಿದ್ರು. ಅವಾಗ ಏನು ಮಾಡ್ತಿದ್ರು ಅಂದ್ರೆ, ಅವ್ರು ಬರ್ತಾರಂತ ಗೊತ್ತಾಗಿ ಅವ್ರು ಬಂದು ಏನು ಮಾಡ್ತಿದ್ರು ಗೊತ್ತಾ, ಹಣ, ಚಿನ್ನ, ಹೆಣ್ಣು ಮೂರನ್ನೂ ಹೊತ್ಕೊಂಡು ಹೋಗ್ತಿದ್ರು ಅವರು. ಹೆಣ್ಣು ಅಂದರೆ 18 ಇಂದ 22, 24, 28 ವಯಸ್ಸಿನ ಹೆಣ್ಮಕ್ಕಳನ್ನ ಹೊತ್ಕೊಂಡು ಹೋಗ್ಬಿಡೋರು. ಸೊ ಇದೆಲ್ಲ ಆಗುತ್ತೋ ಅನ್ನೋದಕ್ಕೋಸ್ಕರ ಅವ್ರನ್ನ ತಪ್ಸೋಕೆ ಏನು ಮಾಡ್ತಿದ್ರು, ಅವಾಗ ಗ್ರಾಮಸ್ಥರು ಯಾವಾಗ ಗ್ರಾಮ ಮೇಲೆ ದಾಳಿ ಆಗ್ತಾರಲ್ಲ, ಅವರು ಹೆಣ್ಣು ಮಕ್ಕಳನ್ನ ತಮ್ಮ ರಿಲೇಷನ್ ಮನೆಗೆ ಕಳಿಸ್ತಿದ್ರು. ಹಣ ಮತ್ತು ಚಿನ್ನ ಹೂತಿಡ್ತಿದ್ರು. ಅವಾಗ ನೋಟ್ ಇರಲಿಲ್ಲ, ಅದಕ್ಕಾಗಿ ನಿಧಿ ಅದು. ಅಲ್ಲಿ ಹೂತಿಟ್ಟಿದ್ದು, ಅಗದಿಟ್ಟಿದ್ದು ಅವೆಲ್ಲ ಏನು ಅಂತ ಕೇಳಿದ್ರೆ ಇದೇ ಇದು ಚಿನ್ನ. ಒಂದಿಷ್ಟು ರೆಡಿಮೇಡು ಸಿಗ್ತಾವೆ. ಮನೆ ರೆಡಿಮೇಡ್ ಅದು. ಈಗ ನೀವು ಕಪ್ಪದ ಗುಡ್ಡದಾಗ ಮಣ್ಣೊಳಗ, ಕಲ್ಲೊಳಗ, ಗುಹೆ ಒಳಗ ಚಿನ್ನ ಐತೆ ಅಂತಿರಲ್ಲ, ಆ ಚಿನ್ನ ಏನದು ರೆಡಿಮೇಡ್ ಆಗ್ಬಿಡ್ತೈತೆ, ಅಲ್ಲಿ ತಯಾರಾಗ್ಬಿಡ್ತಾವ. ಅದನ್ನ ಮತ್ತೆ ರೆಡಿ ಮಾಡಬೇಕು. ಸೊ ಮನೆ ಸಿಕ್ಕಿದ್ದು ಕಾಲ್ಗಳಗ, ಕೈಗಳಗ, ಬಳಿ, ಉಂಗ್ರ, ಅವು ಇವೆಲ್ಲ ಸಿಕ್ಕವು, ಅವು ರೆಡಿ ಆಗ್ತಾವ ನಾವು ನಿಧಿ. ಈಗ ನೀವು ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತಾ ಇದ್ರಿ, ಅವ್ರು ಕೊಟ್ಟರು ಹಿಂಗಾಗಿಬಿಡುತ್ತೆ, ಆ ಬಂಗಾರ ಇಟ್ಕೊಂಡ್ಬಿಟ್ರೆ ನಮಗೇನು ತೊಂದರೆ ಆಗಿಬಿಡುತ್ತೆ. ಮೇಡಮ್, ಇದು ನಾಟ್ ಓನ್ಲಿ ರೀತಿ ಕುಟುಂಬದ ವಿಚಾರ. ರೀತಿ ಕುಟುಂಬ ಅಷ್ಟೇ ಅಲ್ಲ, ಇಡೀ ಲಕ್ಕುಂಡಿ ಜನರನ್ನ ಹೋಗಿ ನಾವು ಏನೋ ಕೂಡ ಅಲ್ಲಿ ಮಾತನಾಡಿಸಿದರೆ ಪ್ರತಿಯೊಬ್ಬರು ಹೇಳೋದು ಒಂದೇ, ನಮ್ಮೂರು ಬೆಳಕಿಗೆ ಬರುತ್ತೆ ಅಂದರೆ ಈ ಉತ್ಖನದ ಮೂಲಕ ನಾವೆಲ್ಲ ಸ್ಥಳಾಂತರಗೊಳ್ಳಿಕ್ಕೆ ರೆಡಿ ಇದೀವಿ ಅಂತ. ಆಮೇಲೆ ಆ ಉತ್ಖನದ ಉದ್ದೇಶ ಕೂಡ ಅದೇ. ಏನು ಅಂದರೆ ಅಲ್ಲಿ ಈಗಾಗಲೇ 101 ಬಾವಿ, 101 ದೇವಸ್ಥಾನ ಅಷ್ಟೇ ಅಲ್ಲದೆ ನೀವು ಹೊಲಗಳಿಗೆ ಹೋಗ್ರಿ, ಅಲ್ಲಿ ಸಿಗ್ತಾವ. ಒಬ್ಬ ರೈತ ಮನೆ ಕಟ್ಟಿರುವಂಥ ಗೋಡಿ ಒಳಗೆ ನೋಡ್ರಿ, ಅಲ್ಲಿನೂ ನಿಮ್ಗೆ ಹಳೆಯ ಶಾಸನಗಳು ಸಿಗ್ತಾವೆ, ಪ್ರಾಚ್ಯ ವಸ್ತುಗಳು ಪತ್ತೆ ಆಗ್ತಾವೆ.
ಅಷ್ಟೇ ಅಲ್ಲ, ಎಷ್ಟೋ ಮನೆಗಳಿಗೆ ಹೋಗಿ ಭೇಟಿ ಕೊಡ್ರಿ, ನೋಡಕ್ಕೆ ಮನೆ ಅನ್ಸುತ್ತೆ, ಬೀಗ್ದನ ಮಾಡೋಕೆ ಒಳಗೆ ಹೋದ್ರೆ ದೇವ್ರ ಗುಡಿ ಕಾಣ್ತಾವೆಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ಇತಿಹಾಸವನ್ನು ಹೊಂದಿರುವಂಥ ನಾಡದು. ಉತ್ಖನನ ಮಾಡೋದ್ರಿಂದ ಲಕ್ಕುಂಡಿಗೆ ಒಂದು ಹೊಸ ಕಳೆ, ಹೊಸ ರೂಪ, ಹೊಸ ಸ್ಪರ್ಶ ಕೊಟ್ಟಂಗೆ ಆಗತ್ತೆ ಅನ್ನುವಂಥದ್ದು. ಬಟ್ ಹೈಲೈಟ್ ಆಗ್ತಾ ಇರೋದು ನಿಧಿ ಅನ್ನೋದು. ಉತ್ಖನದ ಜೊತೆಗೆ ಲಕ್ಕುಂಡಿ ಹಂಗಾರೆ ಸ್ಥಳಾಂತರವಾಗಬೇಕಾ ಅನ್ನುವಂಥ ಪ್ರಶ್ನೆ ಕೂಡ ಬರ್ತದೆ. ಯಾಕಂದ್ರೆ ಸರ್ ಹೇಳಿದ್ರಲ್ಲ, ಲಕ್ಕುಂಡಿ ಬಗದ್ರೆ ಸಾಲಂಗಿಲ್ಲ, ಇಡೀ ಗದಗ ಬಗದ್ರು ನಿಮಗೆ ಚಿನ್ನ ಸಿಗ್ತದ ಅಂತ ಹೇಳಿ, ಮಣ್ಣಿನೊಳಗ ಚಿನ್ನ ಅದ ಅಂತದ್ದು. ಈಗ ನಾವು ಲಕ್ಕುಂಡಿ ವಿಚಾರಕ್ಕೆ ಬರುದಾದ್ರೂ, ಲಕ್ಕುಂಡಿ ಒಂದು ಸಣ್ಣ ಗ್ರಾಮ ಆದ್ರೆ ಫೇಮಸ್ ಆಗ್ಯದ. ಈ ಲಕ್ಕುಂಡಿಯನ್ನೇ ನಾವು ಸ್ಥಳಾಂತರ ಮಾಡ್ತೀವಿ ಅಂತ ಹೇಳಿ ಒಂದು ದೊಡ್ಡ ನಿರ್ಧಾರವನ್ನು ತಗೊಂಡ್ರೂ ಕೂಡ ಏನಿರ್ಬೇಕು ಸರ್ ಆಕ್ಚುಲಿ ನಡೆ ಅಂತ? ಅಲ್ಲ, ಅದು ಈಗೇನು ಉತ್ಖನ ಪ್ರಾರಂಭ ಮಾಡಿದಾರೆ, ಇನ್ನೂ ಏನೇನು ಸಿಗ್ತೈತೆ ಅವರು ಅಧಿಕಾರಿಗಳಾಗ್ಬೋದು, ಇಲಾಖೆ ಆಗ್ಬೋದು, ಸಂಬಂಧಪಟ್ಟ ಸರ್ಕಾರಗಳು ಅದ್ರ ಬಗ್ಗೆ ತೀರ್ಮಾನ ತಗೋಬೇಕಾಗುತ್ತೆ. ಸ್ಥಳಾಂತರ ಆಗ್ಬೇಕಂತ ಅನಿವಾರ್ಯ ಬಂದರೂ ಕೂಡ ಸ್ಥಳಾಂತರ ಆಗ್ಬೇಕಾಗತ್ತೆ. ಕರೆಕ್ಟ್. ಇಟ್ಸ್ ಎ ನ್ಯಾಷನಲ್ ಅಸೆಟ್. ಹೌದು. ಜೊತೆಗೆ ನೀವು ದೇವಸ್ಥಾನಗಳನ್ನ ಕಾಪಾಡೋದ್ರ ಬಗ್ಗೆ, ಜೊತೆಗೆ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತ ಆಸ್ತಿಯನ್ನ, ಅದು ಭೂಮಿ ರೂಪದಲ್ಲಿರ್ಬಹುದು, ಚಿನ್ನದ ರೂಪದಲ್ಲಿರ್ಬಹುದು, ಅಥವಾ ಯಾವ ಶಾಸನ ರೂಪದಲ್ಲಿರ್ಬಹುದು, ಆದ್ರೆ ಅದನ್ನ ಕಾಪಾಡುವಂಥದ್ದು ಗದಗು ಮತ್ತು ಅಲ್ಲಿ ಸಾರ್ವಜನಿಕರು, ಸರ್ಕಾರ ಎಲ್ಲರೂ ಮಾಡ್ಬೇಕನ್ನುವಂಥ ಮಾತನ್ನು ಕೂಡ ನೀವು ಹೇಳಿದ್ರಿ. 100% ಈ ಪ್ರಸ್ತುತ ಸರ್ಕಾರ ಆ ಕೆಲಸ, ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಆ ಪ್ರಾಧಿಕಾರ ಸದಸ್ಯ ಸಿದ್ಧಲಿಂಗೇಶ್ವರ ಆಗಿರ್ಬೋದು, ಈಗಾಗಲೇ ಒಂದಷ್ಟು ದೇವಸ್ಥಾನಗಳನ್ನು, ಸಂರಕ್ಷಿತ ದೇವಸ್ಥಾನಗಳನ್ನು ವ್ಯಾಪ್ತಿನಲ್ಲಿ 20 ದೇವಸ್ಥಾನಗಳನ್ನು ಮೊದಲ ಹಂತಕ್ಕೆ ತೆಗೆದುಕೊಂಡಿದ್ದಾರೆ. ಈಗ ಅದರ ಉದ್ದೇಶನೇ ಅಲ್ಲಿ ಸಿಗುವಂಥ ಶಾಸನಗಳನ್ನು, ಪ್ರಾಚ್ಯ ವಸ್ತುಗಳನ್ನು ಅವನ್ನೆಲ್ಲ ಸಂರಕ್ಷಣೆ ಮಾಡಬೇಕು. ಆ ಮೂಲಕ ಅದನ್ನು ಬರೀ ಸೌಂದರ್ಯಗೊಳಿಸೋದಷ್ಟೇ ಅಲ್ಲ, ಇತಿಹಾಸವನ್ನು ಮತ್ತೆ ಮೆಲುಕು ಹಾಕಬೇಕು, ಅದೊಂದು ಕೂಡ ಒಳ್ಳೆ ಪ್ರವಾಸಿ ತಾಣ ಆಗಬೇಕು ಅನ್ನುವಂಥ ಕನಸನ್ನು ಕೊಟ್ಕೊಂಡು ಕೆಲಸ ನಡೀತಾ ಇದೆ. ಇದೆಲ್ಲದಕ್ಕೂ ಹೆಚ್ಚಾಗಿ ಅಲ್ಲಿನ ಸಾರ್ವಜನಿಕರ ಸ್ಪಂದನೆ ಇದೆಯಲ್ಲ, ಅದು ತುಂಬಾನೇ ಮುಖ್ಯವಾಗಿದೆ. ತುಂಬಾನೇ ಸಹಕಾರ ಕೊಡ್ತಾ ಇದ್ದಾರೆ. ಗದಗಿನ ಮಂದಿ ಬಹಳ ಚಲೋ ಅಂತ ಹೇಳ್ಬೋದು. ನಾನು ಗದಗಿನಕ್ಕೆ ಅನ್ನೋ ಹೆಮ್ಮೆಯಿಂದ. ಜೊತೆಗೆ ಈಗ ಯುನೆಸ್ಕೋ ಮಾತು ಕೂಡ ಬಂತು ಸರ್, ಲಕ್ಕುಂಡಿಯನ್ನು ಯುನೆಸ್ಕೋ ಪಟ್ಟಿಗೆ ಸೇರಬೇಕು ಅಂತ ಹೇಳಿ. ಏನು ಮಾನದಂಡಗಳು ನಿಮ್ಮ ಪ್ರಕಾರ? ಸರ್ ಮೇಡಮ್, ಯುನೆಸ್ಕೋ ಅದೊಂದು ಯುನೈಟೆಡ್ ನೇಷನ್ ಸೈಂಟಿಫಿಕ್ ಮತ್ತು ಕಲ್ಚರಲ್ ಎಜುಕೇಷನ್ ಆರ್ಗನೈಜೇಷನ್. ಅದು ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಹಿತ್ಯಿಕ, ಸಾಂಸ್ಕೃತಿಕ. ಇದು 1948 ಆರಂಭ. ಇದರದ್ದು ಕೇಂದ್ರ ಕಚೇರಿ ಪ್ಯಾರಿಸ್ ಅಲ್ಲಿದೆ, ಫ್ರಾನ್ಸ್ ದೇಶದ ಪ್ಯಾರಿಸ್ದಲ್ಲಿದೆ. 193 ರಾಷ್ಟ್ರಗಳು ಅದರಲ್ಲಿ ಇದ್ದಾರೆ. ಈ ಕರ್ನಾಟಕದ ವಿಚಾರಗಳು ಬಂದಾಗ 6 ಯುನೆಸ್ಕೋ ಪಟ್ಟಿಯಲ್ಲಿದೆ. ವಿಶ್ವ ಪಾರಂಪರಿಕ ಪಟ್ಟಿ ಅಂತ ಅದಕ್ಕೆ. ಮೊದಲೇದ್ದು ನಮ್ಮಲ್ಲಿ ಪಶ್ಚಿಮ ಘಟ್ಟ, ಹಂಪಿ, ಪಟ್ಟದಕಲ್ಲು, ದಕ್ಕನ್ ಸುಲ್ತಾನರು ಅಂದರೆ ಬೀದರ್, ಗುಲ್ಬರ್ಗ, ಇಲ್ಲಿ ಹಳೇಬೀಡು, ಬೇಲೂರು, ಇವು 6 ಅಲ್ಲಿ ಸೇರ್ಕೊಂಡಿದೆ. ಇನ್ನು ತಾತ್ಕಾಲಿಕ ಪಟ್ಟಿಯಲ್ಲಿರೋದು ನಮ್ಮ ಬದಾಮಿ ಮತ್ತು ಬೇಲೂರು. ಅದರ ನಂತರ 1993ರಿಂದ ಪ್ರಯತ್ನ ಮಾಡ್ತಾನೆ ಇದ್ದಾರೆ SS ಪಾಟೀಲ್ರು. ಅವಾಗ ಜಿಲ್ಲಾ ಆಯ್ತು, ಇದು ಅಖಂಡ ಧಾರವಾಡ ಡಿಸ್ಟ್ರಿಕ್ಟ್ ಇತ್ತು. ಆ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿಸಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಧಾರವಾಡ ಜಿಲ್ಲೆ ಆಧೀನದಲ್ಲಿ ಬರ್ತಿದ್ದರೂ ಕೂಡ SS ಪಾಟೀಲ್ರು ಸಹಕಾರ ಸಚಿವರಿದ್ದರು. ಅವಾಗ ಮುಖ್ಯಮಂತ್ರಿ ಜಯೇಶ್ ಪಟೇಲ್ರಿದ್ದರು. ಅವಾಗ ಧಾರವಾಡದಿಂದ ಅವರು ಪ್ರಯತ್ನ ಮಾಡಿ ಲಕ್ಕುಂಡಿ ಉತ್ಸವ ಲಕ್ಕುಂಡಿಯಲ್ಲೇ ನಡಿಬೇಕು ಅಂತ. ಕಾರಣ ಯುನೆಸ್ಕೋ ಪಟ್ಟಿಗೆ ಸೇರಬೇಕು, ಅದಕ್ಕಾಗಿ ಲಕ್ಕುಂಡಿ ಉತ್ಸವ ಶುರುವಾಯಿತು. ಮುಂದೆ ಇದು ಆಗಸ್ಟ್ 24, 1997 ಗದಗ ಜಿಲ್ಲೆ ಆಯಿತು. ಧಾರವಾಡದಿಂದ ಸಪ್ರೇಟಾಗಿ ಗದಗ ಜಿಲ್ಲೆ 7 ತಾಲೂಕು ಇದಾವೆ. ಈಗ ಇದರ ನಂತರ ಸಾಕಷ್ಟು ಬೆಳವಣಿಗೆಗಳು ಆಗ್ತಾನೇ ಇದೆ. ಎಲ್ಲರೂ ಬರೋರು ಯುನೆಸ್ಕೋ ಪಟ್ಟಿ. ಏನದು ಪಟ್ಟಿ ಅಂದ್ರೆ ಏನು, ಯುನೆಸ್ಕೋ ಅಂದ್ರೆ ಏನು, ಯಾರಿಗೆ ಗೊತ್ತಿಲ್ಲ. ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ಪಡೆ ಆಗಬೇಕಾದ್ರೆ ಕೆಲವೊಂದಿಷ್ಟು 11 ಮಾನದಂಡಗಳಿದಾವೆ. ಅದರಲ್ಲಿ ಮುಖ್ಯವಾಗಿ ಅಂದರೆ ಅದು ಒಂದು ವಾಣಿಜ್ಯಿಕ ನಗರ ಆಗಿರಬೇಕು, ಅಲ್ಲಿ ಉತ್ಪನ್ನ ಸಿಗ್ತಿರಬೇಕು, ಇತಿಹಾಸ, ಪರಂಪರೆ, ಅದರ ವೈಜ್ಞಾನಿಕ ಹಿನ್ನೆಲೆ ಅವೆಲ್ಲ ಬೇಕು. ಈಗ ನೀವು ಈಗ ನಿಧಿ ಸಿಕ್ಕೈತೆ ಅಂತ ಇವರೊಂದಿಷ್ಟು ಮಾಡ್ತಾ ಇದ್ದಾರಲ್ಲ, ಆ್ಯಕ್ಚುಲಿ ಈ ನಿಧಿಗೂ ಇದಕ್ಕೂ ಸಂಬಂಧ ಇಲ್ಲ. ಯಾಕೆ ಗೊತ್ತಾ, ಇದು ಜೂನು 2025ರಿಂದ ಸ್ಟಾರ್ಟ್ ಇತ್ತು. ಬಟ್ ಮಳೆ ಬರೋದ್ರಿಂದ ಅದನ್ನು ಮುಂದೂಡಿ ಈಗ ಆರಂಭ ಮಾಡಿದ್ದಾರೆ. ಅದಕ್ಕೂ ಈ ನಿಧಿ ಸಿಕ್ಕಿದ್ದಕ್ಕೂ ಮತ್ತು ಅದಕ್ಕೂ ಏನೂ ಸಂಬಂಧ ಇಲ್ಲ. ಇದಕ್ಕೆ ಭಾಳಷ್ಟು ಮಾನದಂಡಗಳಿದ್ದಾವೆ. ಒಂದು ವೇಳೆ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಇದನ್ನು ಸೇರಿಸಬೇಕು ಅಂದರೆ ಮೊದಲು ಅದನ್ನು ಮಾಡಬೇಕು. ನೀವು ಲಕ್ಕುಂಡಿ ಎಂಟ್ರ್ ಆಗಬೇಕಾದ್ರೆ ಅರ್ಧ ಕಿಲೋಮೀಟರ್ ಗೊತ್ತಾಗುತ್ತೆ ಗಬ್ಬು ವಾಸನೆ, ಆ ಕಡೆಯಿಂದ ಬರಬೇಕಾದ್ರೂ ಗಬ್ಬು ವಾಸನೆ, ಕ್ಲೀನಿನೆಸ್ ಇಲ್ಲ. ಅಲ್ಲಿ ಬ್ರಹ್ಮಜಿನಾಲಯ ಇದೆ, ನನ್ನೇಶ್ವರ ದೇವಸ್ಥಾನಗಳಿದ್ದಾವೆ, ಅದ್ರ ಸುತ್ತಲೂ ಕೆರೆ ಕಟ್ಟಿದ್ದಾರೆ.
ಅಲ್ಲಿ ಎಲ್ಲ ಚೌಕಟ್ಟು ಹಾಕಿದ್ದಾರೆ, ಆದರೆ ಅಲ್ಲೆಲ್ಲ ಎಲ್ಲ ಅಲ್ಲಿ ತಿಪ್ಪೆಗುಂಡಿಗಳು, ಆ ಕೆರೆ ಸುತ್ತಲೂ ಎಲ್ಲ ಹಂತ ಹಂತವಾಗಿ ಸಾಕಷ್ಟು ಅನುದಾನ ಇದ್ರೂ ಕೂಡ ಬಾವಿಗಳು ಪಾಳು ಬಿದ್ದಿದ್ದನ್ನ ನಾವು ಈಗ ಲಕ್ಕುಂಡಿ ಪ್ರಾಧಿಕಾರ ಮಾಡಿದ್ದಾರೆ. ಪ್ರಾಧಿಕಾರ ಕೆಲಸ ಏನು? ಗ್ರಾಮ ಪಂಚಾಯತಿ ಇದೆ, ಗದಗ ಜಿಲ್ಲೆ ಒಳಗೆ ಅತಿ ಹೆಚ್ಚು ಸದಸ್ಯರಿರುವಂಥ ಈಗಂತೂ ಆಡಳಿತಾಧಿಕಾರಿ ಬಂದಾರೆ, ಮುಗಿತವ್ರ ಅವಧಿ. ಈಗಾದರೂ ಮಾಡಬೇಕಾ ಅದನ್ನು? ಅಲ್ಲಿ ಒಬ್ಬ ಸಿದ್ದು ಪಾಟೀಲ್ರು ಅಂತೇಳಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು, ಅವರು ಪ್ರಾಧಿಕಾರದ ಸದಸ್ಯರು, ಸ್ಟೇಟ್ ರಾಜ್ಯದ. ಅವರಿಂದ ಇದು ನಿಧಿ ಸಿಕ್ಕಿದ್ದು ಗೊತ್ತಾಗಿದ್ದು, ಜನರ ಜೊತೆಗೆ ಸಂಪರ್ಕ, ಮಾಧ್ಯಮಗಳ ಸಂಪರ್ಕ ಮಾಡಿದ್ದು ಅವರು, ಯಾವ ಅಧಿಕಾರಿಗಳಲ್ಲ. ಹೌದು ಹೌದು. ಮೊದಲು ಅವರು ಸಾಹೇಬ್ರಿಗೆ ಫೋನ್ ಮಾಡಿ ಆದ್ಮೇಲೆ ಸಿಎಂ ಮಾತಾಡಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸನ ಸಚಿವರಿದ್ದಾರೆ, ಪ್ರವಾಸೋದ್ಯಮ ಸಚಿವರಿದ್ದಾರೆ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಿದ್ದಾರೆ, ಎಚ್ ಕೆ ಪಾಟೀಲ್ರು, ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಪ್ರಭಾವಿ ಸಚಿವರು. ಅವರು ಮನಸ್ಸು ಮಾಡಿದ್ದಾರೆ, ಈಗ ಜನನೂ ಕೂಡ ಒಪ್ಕೊಂಡಿದ್ದಾರೆ. ಯುನೆಸ್ಕೋ ಪಟ್ಟಿಗೆ ಸೇರಿಸ್ಬೇಕಾದ್ರೆ ನೀವು ಇಡೀ ಲಕ್ಕುಂಡಿನ ಸ್ಥಳಾಂತರ ಮಾಡಬೇಕು.